ಆಯಿತು. ಅಬ್ರಹಾಮನು ಸಮಾಧಾನವನ್ನು ಬಯಸಿದನು. ಲೋಟನನ್ನು ನೋಡಿ, ನಾವು ಸಹೋದರರಾಗಿರುವುದರಿಂದ ನಿನಗೂ ನನಗೂ ನಡುವೆ ಯಾವುದೇ ಜಗಳ ಬೇಡ. ದೇಶವೆಲ್ಲವೂ ನಿನ್ನ ಮುಂದಿದೆ. ನಾವು ಬೇರೆಯಾಗೋಣ. ನೀನು ಎಡಭಾಗಕ್ಕೆ ಹೋದರೆ ನಾನು ಬಲಭಾಗಕ್ಕೆ ಹೋಗುವೆನು, ಅಥವಾ ನೀನು ಬಲಭಾಗಕ್ಕೆ ಹೋದರೆ ನಾನು ಎಡಭಾಗಕ್ಕೆ ಹೋಗುವೆನು ಎಂದನು. ಲೋಟನು ಹೊರಗೆ ನೋಡಿ ಯೋರ್ದಾನ್ ಕಣಿವೆಯ ದೇವರ ತೋಟದಂತೆ ನೀರಾವರಿಯಿಂದ ತುಂಬಿರುವುದನ್ನು ಕಂಡು ಆ ಕಣಿವೆ ಪೂರ್ತಿಯಾಗಿ ತನಗಾಗಿ ಆರಿಸಿಕೊಂಡು ಪೂರ್ವದ ಕಡೆಗೆ ಪ್ರಯಾಣ ಮಾಡಿದನು. ಹೀಗೆ ಅಬ್ರಹಾಮನು ಮತ್ತು ಲೋಟನು ಬೇರೆಯಾದರು. ಲೋಟನು ಸೋದೋಮ್ ನಗರದ ಬಳಿ ನೆಲೆಸಿದನು. ಅದೇ ಸಮಯದಲ್ಲಿ ಅಬ್ರಹಾಂ ಕಾನಾನ್ ದೇಶದಲ್ಲೇ ಇದ್ದನು. ಲೋಟನು ಹೋದ ನಂತರ ದೇವರು ಅಬ್ರಹಾಮನಿಗೆ, ನಿನ್ನ ಕಣ್ಣುಗಳನ್ನು ಎತ್ತಿ ನೀನಿರುವ ಸ್ಥಳದಿಂದ ಉತ್ತರಕ್ಕೂ ದಕ್ಷಿಣಕ್ಕೂ ಪೂರ್ವಕ್ಕೂ ಪಶ್ಚಿಮಕ್ಕೂ ನೋಡು. ನೀನು ನೋಡುವ ದೇಶ